ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ KCET ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ ಪಾರ್ಟ್ 1ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪಾರ್ಟ್ 2 ಮಾಡಿ ಅಂತ ನೀವೇ ಕೇಳಿದ್ರಿ. ನನಗೆ ಐಡಿಯಾ ಇರಲಿಲ್ಲ ಪಾರ್ಟ್ 2 ಮಾಡೋದಕ್ಕೆ. ಸೊ ಐ ಥಾಟ್ ಎಷ್ಟೊಂದು ಜನ ಈ ಸಿಚುವೇಶನಲ್ಲಿದ್ದಾರೆ, ಎಷ್ಟೊಂದು ಜನಕ್ಕೆ ಇದು ತುಂಬ ನೀಡ್ ಇದೆ, ಹೆಲ್ಪ್ ಬೇಕು ಅಂತ ಕೇಳ್ತಾ ಇದ್ದಾರೆ. ತುಂಬ ಕ್ವೆಶನ್ಸ್ನ ಕಮೆಂಟ್ ಮಾಡಿದ್ದೀರಾ. ಅದರಲ್ಲಿ ನಾನು ಒಂದಷ್ಟು ಕ್ವೆಶನ್ಸ್ನ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದೊಂದಾಗಿ ಇನ್ ಡೀಟೇಲ್ ಆಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ತುಂಬಾ ಕ್ವೆಶನ್ಸ್ಗಳು ಬಂದಿದೆ. ಯಾವ ಕಾಲೇಜ್ನ ಚೂಸ್ ಮಾಡಬೇಕು, ಯಾವ ಕಾಲೇಜ್ ಬೆಸ್ಟು, ಈ ಥರ ಹಲವಾರು ಕ್ವೆಶನ್ಸ್ಗಳನ್ನ ಕೇಳಿದ್ದೀರಾ. ಎಲ್ಲದಕ್ಕೂ ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯಾವ ಕೋರ್ಸ್ ತೊಗೊಬೇಕು, ಯಾವ ಕೋರ್ಸ್ ತೊಗೊಳ್ಬಾರ್ದು, ಯಾವ್ದು ಒಳ್ಳೇದು, ಯಾವ ಕಾಲೇಜ್ ಬೆಸ್ಟು, ಎಷ್ಟು ಕಟ್ ಆಫ್ಸು, ಈ ಥರ ಹಲವಾರು ಐ ವಾಸ್ ಇನ್ ದ ಸೇಮ್ ಸಿಚುವೇಶನ್ ಲಾಸ್ಟ್ ಇಯರ್. ನನಗೆ ತುಂಬ ಭಯ ಆಯಿತು. ಫಸ್ಟ್ ನಾವು ಏನು ಮಾಡಬೇಕು ಅಂತ ಅಂದರೆ KCET ಎಕ್ಸಾಮ್ ಮುಗಿದಿದ ತಕ್ಷಣವೇ ನಮಗೆ ಒಂದು ಐಡಿಯಾ ಬರುತ್ತೆ ನಮ್ಮ ರಿಸಲ್ಟ್ ಹೇಗಾಗಿರುತ್ತೆ ಅಂದ್ಬಿಟ್ಟು. ನಿಮಗೆ ಆಗಲೂ ಐಡಿಯಾ ಬಂದಿಲ್ಲ ಅಂತ ಅಂದರೆ ಕೀ ಆನ್ಸರ್ಸ್ ಬಿಡ್ತಾರೆ. ಕೀ ಆನ್ಸರ್ ಬಿಟ್ಟ ಮೇಲಂತೂ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂದ್ಬಿಟ್ಟು. ಸೊ ಅದ್ರ ಬೇಸಿಸ್ ಮೇಲೆ ನಾನು ಒಂದೊಂದಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಕ್ವೆಶನ್ ಬಂದು ಹೌ ಟು ಚೂಸ್ ಆಪ್ಷನ್ಸ್ನ ಹೇಗೆ ಚೂಸ್ ಮಾಡಬೇಕು, ಎಲ್ಲ ಒಂದೇ ಆಪ್ಷನ್ನ ನಾವು ಚೂಸ್ ಮಾಡ್ಬೋದಾ ಅಂತ ಒಬ್ರು ಕ್ವೆಶನ್ ಕೇಳಿದ್ರು. ಅಂದರೆ ಎಲ್ಲಾನು ಬಿ ಅಥವಾ ಎಲ್ಲಾನು ಎ, ಆಲ್ 60 ಕ್ವೆಶನ್ಸ್ ಡಿ, ಆಲ್ 60 ಕ್ವೆಶನ್ಸ್ ಸಿ, ಆರ್ ಆಲ್ ಒಂದೇ ಥರ ಹಾಕ್ಕೊಂಡು ಹೋಗ್ಬೋದಾ ಅಂತ. ಏನು ಪ್ರಾಬ್ಲಮ್ ಇಲ್ಲ ಹಾಕೋದ್ರಲ್ಲಿ. ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಬಟ್ ನಾನು ಎಕ್ಸಾಮ್ ಬರೆದಾಗ ನನಗೆ ಏನು ಹೇಳಿದರು ಅಂತಂದರೆ ಎಲ್ಲಾನು ಒಂದೇ ಇದಕ್ಕೆ ಹಾಕಬಾರ್ದು ಅಂತ ಹೇಳಿದರು. ಬಟ್ ನಾನು ಅದಕ್ಕೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ಗೂಗಲಲ್ಲಿ ಹಾಕಿ ನೋಡಿದಾಗ ಹಾಕಬಹುದು, ಬಟ್ ಇಟ್ ಇಸ್ ನಾಟ್ ರೆಕಮೆಂಡೆಡ್ ಅಂತ ಹಾಕಿದರೆ. ನಾನು ಅದರ ಫೋಟೋ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ತಾ ಇರ್ಬೋದು. ರೆಕಮೆಂಡ್ ಮಾಡಲ್ಲ. ಇಟ್ ಇಸ್ ನಾಟ್ ಅ ಗುಡ್ ಸ್ಟ್ರಾಟಜಿ, ಬಿಕಾಸ್ ಎಲ್ಲ ಆಪ್ಷನ್ನು ಕೂಡ ಪೇಪರ್ ಪ್ರಿಪೇರ್ ಮಾಡಿರೋರು ಬಿ, ಎ, ಡಿ, ಸಿ ಇದು ಒಂದನ್ನೇ ಇಟ್ಟಿರಲ್ಲ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಬಿ ಮತ್ತು ಸಿ ಅಥವಾ ಸಿ ಮತ್ತು ಡಿ ತುಂಬ ರಿಪೀಟೆಡ್ ಆಗಿರುತ್ತೆ, ಎ ಅಷ್ಟು ರಿಪೀಟೆಡ್ ಆಗಿರಲ್ಲ ಅಂತ. ಟ್ರಸ್ಟ್ ಮೀ, ನಾನು ಬರೆದಾಗ ನನಗೆ ಆಲ್ಮೋಸ್ಟ್ 60ಯಲ್ಲಿ ಒಂದು 25+ ಏನೋ ಏನೇ ಆನ್ಸರ್ ಇತ್ತು. ಸೊ ಆ ಥರ ನಾವು ಹೇಳೋದಕ್ಕಾಗಲ್ಲ ಯಾವ ಥರ ಇರುತ್ತೆ. ಇದೇ ಆಪ್ಷನ್ನೇ ನಾವು ಚೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೇದಾಗುತ್ತಾ ಅಥವಾ ಆನ್ಸರ್ ಕರೆಕ್ಟ್ ಬರುತ್ತಾ ಅಂತ ನಾವು ಹಂಗೆ ಹೇಳೋದಕ್ಕಾಗಲ್ಲ. ಆನ್ಸರ್ ಅವ್ರ ಮೈಂಡ್, ಅವ್ರು ಹೇಗೆ ಪ್ರಿಪೇರ್ ಮಾಡಿರ್ತಾರೆ ಅದ್ರ ಮೇಲೆ ಇರುತ್ತೆ. ಒಂದನ್ನೇ ಚೂಸ್ ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಜನ ಕ್ವಶನ್ಸ್ನ ಕೇಳಿದ್ದೀರಾ. ಏನು ಅಂತ ಅಂದರೆ ಯಾವಾಗ ಮತ್ತು ಹೇಗೆ ಟ್ರಿಕ್ಸ್ನ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು. ನಾನು ಮೇಜರ್ ಆಗಿ ರೆಕಮೆಂಡ್ ಮಾಡೋದೇ ಇಲ್ಲ ಈ ಟ್ರಿಕ್ಸ್ನೆಲ್ಲ, ಬಿಕಾಸ್ ನಾನು ಅದರಿಂದನೇ ತುಂಬ ಸಫರ್ ಆಗಿದ್ದೀನಿ. ಟ್ರಿಕ್ಸ್ ಅಂತ ಯೂಸ್ ಮಾಡಿಕೊಂಡು 2 ದಿನ ಫುಲ್ ಟ್ರಿಕ್ ವೀಡಿಯೋಸ್ನ ನೋಡ್ತಾ ಇದ್ದೆ, ಬಟ್ ಇಟ್ ಇಸ್ ನಥಿಂಗ್, 0% ಯೂಸ್ ಆಗುತ್ತೆ. ಬಟ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ ಒಂದು 3ರಿಂದ ಅಟ್ಲೀಸ್ಟ್ ಒಂದು ಮ್ಯಾಕ್ಸ್ 5 ವಿಡಿಯೋಸ್ನ ನೋಡಿ ಟ್ರಿಕ್ಸ್ ಮೇಲೆ. ಯಾವಾಗ ನೋಡಿ ಅಂತ ಅಂದರೆ ಇನ್ನೇನು ನೀವು ಎಕ್ಸಾಮ್ ಹಾಲ್ಗೆ ಹೋಗ್ತಾ ಇರ್ತೀರಾ, ಅಂದರೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಅಥವಾ ಇನ್ನೇನು ನಾಳೆ ಹೋಗ್ತೀರಾ, ಫ್ರೀ ಪೀರಿಯಡ್ ಇದೆ, ಫ್ರೀ ಟೈಮ್ ಇದೆ, ನಿಮಗೆ ನಾಳೆ ಎಕ್ಸಾಮ್ ಇದೆ, ಈಗ ಫ್ರೀ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಅಂದಾಗ ಆಗ 1 ಅವರ್ ಸ್ಪೆಂಡ್ ಮಾಡಿ ಒಂದು 5 ವಿಡಿಯೋಸ್ನ ನೋಡಿ. ನಾನು ಏನು ಹೇಳ್ತೀನಿ ಅಂತ ಅಂದರೆ ಇಫ್ ಯು ಆರ್ ವೆಲ್ ಪ್ರಿಪೇರ್ಡ್ ದೆನ್ ಗೋ ಹೆಡ್. ಬಟ್ ಪ್ರಿಪೇರ್ ಆಗಿದ್ದೀವಿ, ಎಲ್ಲರೂ ಪ್ರಿಪೇರ್ ಆಗಿರ್ತಾರೆ, ಬಟ್ ಯಾವುದೋ ಒಂದು 2 ಕ್ವೆಶನ್ಸು, ಒಂದು 3 ಕ್ವೆಶನ್ಸು ತುಂಬ ಆಟಾಡಿಸ್ತಾ ಇರುತ್ತೆ, ಏನು ಮಾಡಿದ್ರು ಗೊತ್ತಾಗ್ತಾನೆ ಇರಲ್ಲ. ಅಂಥ ಟೈಮಲ್ಲಿ ಟ್ರಿಕ್ನ ಯೂಸ್ ಮಾಡಿ. ಈಗ ನಂಬರ್ಸ್ ಬೇಸ್ ಮೇಲೆ ಹಾಕೋದಾಗಿರ್ಬೋದು, ಅಥವಾ ಎಲ್ಲರೂ ಹೇಳೋ ಥರ BCD ಅಲ್ಲಿ ತುಂಬ ಆಪ್ಷನ್ಸೇ ಇರುತ್ತೆ, ಆನ್ಸರ್ಸ್ ಇರುತ್ತೆ ಅನ್ನೋ ಆ ಥರ, ಅದೆಲ್ಲ ಸುಳ್ಳು. ಬಟ್ ಗೊತ್ತೇ ಆಗ್ತಾ ಇಲ್ಲ ಅಂದಾಗ ಏನೋ ಒಂದು ಟ್ರಿಕ್ ಯೂಸ್ ಮಾಡಿ ಮಾಡೋದಾಗಿರ್ಬೋದು, ಅಥವಾ ಎಲ್ಲ ಆಪ್ಷನ್ನು ಕ್ಯಾನ್ಸಲ್ ಮಾಡಿ. ದಿಸ್ ಇಸ್ ಕಾಲ್ಡ್ ಆಸ್ ಎಲಿಮಿನೇಷನ್ ಮೆಥಡ್. 4 ಆಪ್ಷನ್ ಇರುತ್ತೆ, 2ನ್ನ ಕ್ಯಾನ್ಸಲ್ ಮಾಡಿ, ಇನ್ನು 2 ಸಿಮಿಲರ್ ಇರೋದ್ರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಿ ಹಾಕಿ. ಮೇ ಬಿ ನಿಮ್ಮ ಲಕ್ ವರ್ಕೌಟ್ ಆದರೂ ವರ್ಕೌಟ್ ಆಗ್ಬೋದು. ಅಂಥ ಟೈಮಲ್ಲಿ ಟ್ರಿಕ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಫುಲ್ ಥರೋ 60 ಕ್ವೆಶನ್ಸ್ನು ಟ್ರಿಕ್ ಯೂಸ್ ಮಾಡಬೇಡಿ, ವಿಚ್ ಇಸ್ ವೆರಿ ಮಚ್ ರಾಂಗ್ ಥಿಂಗ್. ಅದು ನೆವರ್ ಗೋನ ವರ್ಕೌಟ್ ಆಗೋದೇ ಇಲ್ಲ. ಆಮೇಲೆ ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ನಾವು ಈ ಕ್ಯಾಟಗರಿಯಲ್ಲಿದ್ದೀವಿ, ನನಗೆ ಇಷ್ಟು ರ್ಯಾಂಕ್ ಬರುತ್ತಾ, ಆ ಥರ ಎಲ್ಲ ಕೇಳಿದ್ದೀರಾ. ಗೈಸ್, ನಾನು ಏನು ಹೇಳ್ತೀನಿ ಅಂತ ಅಂದರೆ ಕ್ಯಾಟಗರಿನೂ ಅಷ್ಟೇ ತುಂಬ ಮ್ಯಾಟರ್ ಆಗುತ್ತೆ, ಅದರ ಜೊತೆಗೆ ನಿಮ್ಮ ಲಕ್ ಕೂಡ ಅಷ್ಟೇ ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಮ ಕ್ಯಾಟಗರಿ ಎಷ್ಟು ಮ್ಯಾಟರ್ ಆಗುತ್ತೋ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ನಿಮ್ಮ KCET ರಿಸಲ್ಟ್ ಅನೌನ್ಸ್ ಆದಾಗ 50-50 ವೇಟೇಜ್
ಪರ್ಸೆಂಟೇಜಲ್ಲಿ 50% ಫ್ರಮ್ ಯೋರ್ ಬೋರ್ಡ್ಸ್ ಆ್ಯಂಡ್ 50% ಫ್ರಮ್ ಯೋರ್ KCET ಮಾರ್ಕ್ಸ್ ಅವರು ರ್ಯಾಂಕ್ನ ಅಲಾಟ್ ಮಾಡ್ತಾರೆ. ಆ್ಯಂಡ್ ಬೇಸ್ಡ್ ಆನ್ ಕ್ಯಾಟಗರಿ ವೈಸ್ ಜನರಲ್ ಮೆರಿಟ್ಗೆ ಒಂದಿರುತ್ತೆ, OBC ಒಂದಿರುತ್ತೆ, ಮಿಕ್ಕಿದ್ದು ಕ್ಯಾಸ್ಟ್ಗೆಲ್ಲ ಒಂದೊಂದು ಕ್ಯಾಟಗರಿನ ಅಲಾಟ್ ಮಾಡಿರ್ತಾರಲ್ಲ, ಬೇರೆ ಬೇರೆ ಕ್ಯಾಟಗರೀಸ್ ಅವ್ರಿಗೆ ಬೇರೆ ಬೇರೆ ರ್ಯಾಂಕ್ ಅಲಾಟ್ ಆಗುತ್ತೆ. ತುಂಬಾ ಕ್ವೆಶನ್ಸ್ ಬಂದಿರೋದು ಅಂತ ಅಂದರೆ ಡಿಫ್ರೆಂಟ್ ಕೋರ್ಸಸ್ ಹೆಸರುಗಳು ಹೇಳಿ, ನಮಗೆ ಗೊತ್ತಿಲ್ಲ, 12th ಆದಮೇಲೆ ಏನೆಲ್ಲ ನಾವು ಮಾಡ್ಬೋದು, KCET ಮುಗಿದ ಮೇಲೆ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಅಂದರೆ ಏನು ಮಾಡ್ಬೋದು ಅಂತ ಕೇಳಿದ್ದೀರಾ. ನಾನು ಒಂದಷ್ಟು ಕೋರ್ಸ್ಗಳನ್ನ ಹೇಳ್ತೀನಿ. ಫಸ್ಟ್ ಒನ್ BCom, ಎಲ್ಲರಿಗೂ ಗೊತ್ತು. BCom, BA, BBA, BDA, BCA, ಆರ್ಕಿಟೆಕ್ಚರ್ಗೆ ನೀವು ಕೋಚಿಂಗ್ ತೊಗೊಂಡಿರ್ಬೇಕಾಗುತ್ತೆ, ಅದಕ್ಕೂ ಒಂದು ಎಕ್ಸಾಮ್ ಇರುತ್ತೆ. BCA ವಿಚ್ ಇಸ್ ಆಲ್ಟರ್ನೇಟಿವ್ ಫಾರ್ ಇಂಜಿನಿಯರಿಂಗ್, ಮತ್ತು ಲಾ, ಫ್ಯಾಷನ್ ಡಿಸೈನಿಂಗ್, ಹೋಟೆಲ್ ಮ್ಯಾನೇಜ್ಮೆಂಟ್, ಬಯೋಟೆಕ್ನಾಲಜಿ, ಡಿಪ್ಲೊಮೊ ಇನ್ ಈವೆಂಟ್ ಮ್ಯಾನೇಜ್ಮೆಂಟ್, ಫಾರೆನ್ಸಿಕ್ ಸೈನ್ಸ್ ಆಗಿರ್ಬೋದು. ಈ ಥರ ಹಲವಾರು ಆಪ್ಷನ್ಗಳಿದೆ. ನಾನು ಇನ್ನೊಂದು ಏನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ನಾನು ಓದ್ತಿದ್ದ ಕಾಲೇಜಲ್ಲೇ ನನಗೆ BVoc ಮತ್ತು BDA ಅಂತ ಒಂದು ಆಪ್ಷನ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಸೊ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತ ಅಂದರೆ, ನೀವೇನಾದರೂ KCET ಜಸ್ಟ್ ಟ್ರೈ ಮಾಡ್ತಾ ಇದ್ದೀರಾ, ಇಫ್ ಯು ಆರ್ ನಾಟ್ ಪ್ರಿಪೇರ್ಡ್ ವೆಲ್, ಬಟ್ ನಿಮಗೆ ಗೊತ್ತಿರಬೇಕು, ನಾನು ಪ್ರಿಪೇರ್ ಆಗಿದ್ದೀನಿ, ನನಗೆ ಇಷ್ಟು ರ್ಯಾಂಕ್ ಬರುತ್ತೆ, ನಾನು ಪ್ರಿಪೇರ್ ಆಗಿಲ್ಲ, ನನಗೆ ಎಷ್ಟು ರ್ಯಾಂಕ್ ಬರುತ್ತೆ ಅಂತ ಗೊತ್ತಿರಬೇಕು. ಅಂಥ ಟೈಮಲ್ಲಿ ಏನು ಮಾಡಿ ಅಂತ ಅಂದರೆ, ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಬಂದಿದ ತಕ್ಷಣ ಹೋಗಿ ಕಾಲೇಜ್ಗಳಿಗೆ ಹೋಗಿ, ಆಲ್ರೆಡಿ ಎಲ್ಲ ಕಡೆನೂ ಹಾಕ್ತಾ ಇದ್ದಾರೆ, ಅಡ್ಮಿಷನ್ಸ್ ಓಪನ್ ಆಗಿದೆ ಆಲ್ರೆಡಿ. ನಿಮ್ಮ ಸೆಕೆಂಡ್ PUC ರಿಸಲ್ಟ್ ಸ್ಯಾಟರ್ಡೆ ಇವತ್ತು ಬಂದಿದೆ, ಆಲ್ರೆಡಿ ಓಪನ್ ಆಗಿರುತ್ತೆ ರಿಸಲ್ಟ್ ಬೇರೆ ಕೋರ್ಸಸ್ಗೆಲ್ಲ. ಇಂಜಿನಿಯರಿಂಗಿಗೆ ಇನ್ನೂ ಆಗಿರಲ್ಲ, ಬೇರೆ ಕೋರ್ಸಸ್ಗೆ ಆಗಿರುತ್ತೆ, 3 years ಕೋರ್ಸ್ಗೆಲ್ಲ ಆಗಿರುತ್ತೆ. ಸೊ ಹೋಗಿ ಕೇಳಿ ಯಾವ್ಯಾವ ಕೋರ್ಸ್ ಇದೆ, ಯಾವ್ದಕ್ಕೆ ಪ್ಲೇಸ್ಮೆಂಟ್ ಚೆನ್ನಾಗಿ ಬರುತ್ತೆ. ಒಂದು 6-7 ಕಾಲೇಜ್, ಒಂದು 10 ಕಾಲೇಜ್ ತಿರುಗಾಡಿ. ಬಿಕಾಸ್ 10th ಆದಮೇಲೆ ನಮ್ಗೆ ಹೆಂಗಿರುತ್ತೆ ಅಂದರೆ, ನಮ್ಮ ಮಾರ್ಕ್ಸ್ ಬೇಸ್ ಮೇಲೆ ತೊಗೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಿರೋದೇ ಇಲ್ಲ, ನಾವು ಹೋಗಿ ಅಲಿಬೇಕು, ತಿರುಗಬೇಕು, ಆವಾಗಲೇ ನಮಗೆ ಗೊತ್ತಾಗೋದು ಈ ಕಾಲೇಜಲ್ಲಿ ಇದಿದೆ. ಒಂದು ಕೊಟೇಶನ್ ಹಾಕಿಸ್ಕೊಂಬನ್ನಿ, ಇಷ್ಟಿಷ್ಟು ಕಾಲೇಜಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಇದ್ದರೆ ಎಷ್ಟು ಕಮ್ಮಿ ಮಾಡ್ತಾರೆ, ಎಷ್ಟು ರ್ಯಾಂಕ್ ಕಟ್ ಆಫ್ ಇದೆ, ವಿಸಿಟರ್ ಕಾರ್ಡ್ ಕೊಡ್ತಾರೆ ನಿಮಗೆ, ವಿಸಿಟರ್ ಕಾರ್ಡಿಂದ ನೀವು ತೊಗೊಂಡೋಗಿ ಎಲ್ಲನೂ ಹೋಗಿ ನೋಡ್ಕೊಂಡು ಬರ್ಬೋದು. ನಾವು ಆಲ್ಮೋಸ್ಟ್ ಒಂದು 4-5 ಕಾಲೇಜ್ನ ಹುಡುಕಿದ್ವಿ. ನಾನು ತೊಗೊಂಡಿದ್ದಂಥ ಕೋರ್ಸ್ಗೆ ನನಗೊಂದು ಕಾಲೇಜ್ ಆಯಿತು. ಸೊ ಆ ಥರ ನೀವು ಹೋಗಿ ಹುಡುಕಬೇಕು. ಒಂದೊಂದು ಕಾಲೇಜಲ್ಲಿ ಒಂದೊಂದು ಕೋರ್ಸ್ ಇರುತ್ತೆ, ಒಂದೊಂದು ಕೋರ್ಸ್ ಇರೋದಿಲ್ಲ, ಆ ಥರ ಎಲ್ಲ ಇರುತ್ತೆ. ಮತ್ತು ಸೀಟ್ ಫುಲ್ ಆಗಿಬಿಟ್ಟಿರುತ್ತೆ, ಬುಕ್ ಆಗಿಬಿಟ್ಟಿರುತ್ತೆ, ಆ ಥರ ಎಲ್ಲ ಇರುತ್ತೆ. ದೊಡ್ಡ ದೊಡ್ಡ ಕಾಲೇಜಲ್ಲೆಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಬೇಗ. ಸೊ ಹೋಗಿ ವಿಚಾರಿಸಿ ಯಾವ್ಯಾವ್ದಿದೆ. ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಈ ಥರನೂ ಒಂದು ಕೋರ್ಸ್ ಇದೆಯಾ, ಇದು ಒಂದು ಇತ್ತಾ ಅಂತೆಲ್ಲ ಗೊತ್ತಾಗುತ್ತೆ. ಅವಾಗ ನಿಮಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಚಾನ್ಸ್ ಇರುತ್ತೆ. ಅಲ್ಲಿ ಹೋಗಿ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಗೂಗಲಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ ಇದೆ ಅಂತ. ಬಟ್ ಅಲ್ಲಿ ಹೋಗಿ 1-to-1 ಮಾತಾಡಿದಾಗ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಸ್ನ ನಾವು ತಿಳ್ಕೊಬೋದು. ತುಂಬ ಜನ ಕೇಳಿದ್ದು ನನ್ನ KCET ಮಾರ್ಕ್ಸ್ ಮತ್ತು ನನ್ನ ಸೆಕೆಂಡ್ PUC ಪರ್ಸೆಂಟೇಜ್ ಮತ್ತು ನನ್ನ ಸೆಕೆಂಡ್ PUC ಮಾರ್ಕ್ಸ್, ಈ 3 ಕ್ವೆಶನ್ ತುಂಬಾ ರಿಪೀಟ್ ಆಗಿತ್ತು. ಸೊ ಲೆಟ್ ಮಿ ಆನ್ಸರ್ ದಟ್. ಸೊ ನನ್ನ KCET ರ್ಯಾಂಕ್ ಬಂದು 1,59,788, ಅಂದರೆ 1,59,788 ವಾಸ್ ಮೈ CET ರ್ಯಾಂಕ್. ಇದರಲ್ಲೇ ನಿಮಗೆ B ಫಾರ್ಮಾಗೆ ಮತ್ತು ಫಾರ್ಮಾ ಡಿಗೂ ಅಲಾಟ್ ಮಾಡಿರ್ತಾರೆ. ನೀವು ಬಯೋಗೆ ಬರೆದಿದ್ರೆ ನೀಟ್ಗೆ, ಡೆಂಟಲ್ಗೆ, ಅದಕ್ಕೆಲ್ಲನೂ ಹೋಗ್ಬೋದು. ಸೊ ನನಗೆ B ಫಾರ್ಮಾಗೆ ರ್ಯಾಂಕ್ ಬಂದು 2,58,967 ಅಲಾಟ್ ಆಗಿತ್ತು. ಫಾರ್ಮಾ ಡಿಗೆ ಬಂದು 2,59,237 ಅಲಾಟ್ ಆಗಿತ್ತು. ಬಟ್ ನಾವು ಬಯೋ ಓದಿಲ್ದೇ ಇರೋದ್ರಿಂದ ಇದು ತೊಗೊಂಡು ನನಗೆ ಮತ್ತೆ ರಿಸ್ಕ್ ತೊಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಬಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮಾಡಿ ಈಗ ನಾವು ಈ ಥರದಕ್ಕೆ ಹೋಗ್ತೀವಿ ಅಂತ ಅಂದರೆ ಡೆಫಿನೆಟಾಗಿ ಯು ಕ್ಯಾನ್ ಗೋ. ಎಲ್ಲನೂ ಅಷ್ಟೇ, ನಿಮ್ಮದು ಸೆಕೆಂಡ್ PU ಆಗಿದ ತಕ್ಷಣವೇ ನಿಮಗೇನು ಇಷ್ಟ, ನಿಮಗೇನು ಇಂಟ್ರೆಸ್ಟ್ ಇದೆ ಅದನ್ನು ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಯಾರೋ ಹೇಳ್ತಾರೆ ಅಂತ ನೀವು ಬಯೋ, ಕಂಪ್ಯೂಟರ್ ಸೈನ್ಸ್ ತೊಗೊಂಡು ಆಗಿದೆ, ಆಲ್ರೆಡಿ 2 ವರ್ಷ ಆಗಿದೆ. ಈಗೇನು ಮಾಡ್ತಿರಲ್ಲ, ಇದರಿಂದನೇ ನೀವು ನಿಮ್ಮ ಪ್ಯಾಷನ್ ಏನು ಅಂತ ಗೊತ್ತಾಗೋದು, ನಿಮ್ಗೆ ಏನು ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ಗೊತ್ತಾಗೋದು. ಸೊ ವಾಟ್ ಐ ರೆಕಮೆಂಡ್ ಇಸ್, ನಿಮ್ಗೆ ಏನು ಇಷ್ಟ ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ. PUC ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದೀರಾ, ಆದಷ್ಟು ರಿಪ್ಲೈ ಮಾಡಿದ್ದೀನಿ. ಬಟ್ ಇನ್ನೂ ನಿಮಗೆ ಡೌಟ್ ಇದ್ದರೆ 86% ಪಾಯಿಂಟ್ ಸಮಥಿಂಗ್ ಏನೋ ಬಂತು. ಸೊ 86% ನಂದು. ಮತ್ತು ಮಾರ್ಕ್ಸ್ ಎಲ್ಲದರಲ್ಲೂ ಕೇಳಿದ್ದೀರಾ. ಫಿಸಿಕ್ಸಲ್ಲಿ ಬಂದು ಐ ಗಾಟ್ 85 ಆ್ಯಂಡ್ ಕೆಮಿಸ್ಟ್ರಿ 78. ಕೆಮಿಸ್ಟ್ರಿ ಒಂದರಲ್ಲೇ ನನಗೆ ತುಂಬ ಕಮ್ಮಿ ಮಾರ್ಕ್ಸ್ ಬಂದಿದ್ದು ಅಂತ ಅಂದರೆ, ಕೆಮಿಸ್ಟ್ರಿಯಲ್ಲಿ ಏನಾದರೂ ಒಂದು 85 ಮೇಲೆ ಬಂದಿದ್ದರೆ ನನಗೆ ಸೆಕೆಂಡ್ PUC ಪರ್ಸೆಂಟೇಜ್ ನಂದು 90 ಆ ಥರ ರೀಚ್ ಆಗ್ತಾ ಇತ್ತು. ಕೆಮಿಸ್ಟ್ರಿ 78. ಮ್ಯಾಥ್ಸ್ ಬಂದು
ಒಂದು 81, ಸಿ ಎಸ್ ಮೈ ಫೇವ್ರೇಟ್ 92 ಬಂತು ನನಗೆ. ಕೆಲವೊಂದು ಮಿಸ್ಟೇಕ್ಸ್ ಆಗಿತ್ತು, ಇಲ್ಲ ಅಂತ ಹೇಳಲ್ಲ, ಬಟ್ ಕೆಮಿಸ್ಟ್ರಿ ವಾಸ್ ಲೈಕ್ ಒಂದಿನ 3 ದಿನ ರಜೆ ಇತ್ತು, ಬಟ್ ಓದಿದ್ದು ಒಂದೇ ದಿನದಲ್ಲಿ 1 ನೈಟ್. ಎಲ್ಲನೂ ನಾನು ಏನು ಮಾರ್ಕ್ಸ್ ಇದೆ ಅಲ್ಲ ನಂದು ಇವಾಗ ಸೆಕೆಂಡ್ ಪಿ ಯು ಅಲ್ಲಿ ಎಲ್ಲ 1 ದಿನದ ಹಿಂದೆ ನೈಟ್ ಕುತ್ಕೊಂಡು ಓದಿ ನಾನು ಇಷ್ಟು ತೆಗಿರೋದು. ಐ ಆಮ್ ಹ್ಯಾಪಿ ವಿತ್ ಮೈ ಮಾರ್ಕ್ಸ್. ಬಟ್ ಅದೇ ಕೆಮಿಸ್ಟ್ರಿ ಒಂಚೂರು ಎಫರ್ಟ್ ಹಾಕಿ 85 ಮೇಲೆ ಬಂದಿದ್ರು, ಐ ವುಡ್ ಸ್ಕೋರ್ಡ್ ಬೆಟರ್ ಮಾರ್ಕ್ಸ್ ಇನ್ ಮೈ ಸೆಕೆಂಡ್ ಪಿ ಯು ಬೋರ್ಡ್ಸ್ ಅಂತ ಅನಿಸುತ್ತೆ ನನಗೆ. ಒಂದು 90 ರೀಚ್ ಆಗ್ತಾ ಇದ್ದೆ, ಅವಾಗ ಒಂಚೂರು ಸಿ ಇ ಟಿಗೂ ಹೆಲ್ಪ್ ಆಗ್ತಾ ಇತ್ತೇನೋ ಅಂತ ಒಂದು ಗಿಲ್ಟ್ ಇದೆ. ಬಟ್ ದಟ್ಸ್ ಫೈನ್, ನನ್ನ ಎಫರ್ಟ್ಸ್ಗೆ ನನಗೆ ತಕ್ಕಂಥ ಒಂದು ರಿಸಲ್ಟ್ಸ್ ಬಂದಿದೆ. ಬಟ್ ಎಫರ್ಟ್ಸ್ ಇನ್ನೂ ಆಗಬೇಕಿತ್ತು ಅನ್ನೋ ರಿಗ್ರೆಟ್ ಕೂಡ ಇದೆ. ಲೆಟ್ಸ್ ಟಾಕ್ ಅಬೌಟ್ ಮೈ ಸಿ ಇ ಟಿ ಮಾರ್ಕ್ಸ್. ನನ್ನ ಸಿ ಇ ಟಿ ಮಾರ್ಕ್ಸ್ ಎಷ್ಟು ಬಂದಿತ್ತು ಅಂತ ಹೇಳ್ತೀನಿ. ನಮ್ಮ ವರ್ಷದಲ್ಲೇ ಅಂತ ಅನಿಸುತ್ತೆ ಅಷ್ಟೊಂದು ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ಗಳನ್ನ ಕೇಳಿದ್ದು ಅಂತ. ಬಿಕಾಸ್ ನಮ್ಮ ಬ್ಯಾಚ್ಗೆ ಸಿಲೆಬಸ್ನ ರಿಡಕ್ಷನ್ ಮಾಡಿದ್ರು, ಅಂದರೆ ಸ್ವಲ್ಪ ಸಿಲೆಬಸ್ನ ಡಿಡಕ್ಟ್ ಮಾಡಿದ್ರು, ಅದರಿಂದ ಎಲ್ಲ ಕ್ವೆಶನ್ಸ್ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಮಗೆ ಪ್ರಾಬ್ಲಮ್ ಆಯಿತು. ರಿಸಲ್ಟ್ ಅನೌನ್ಸ್ ಮಾಡಿದ ಟೈಮಲ್ಲಿ ಆಗಿರ್ಬೋದು, ಹೊರಗಡೆ ಬಂದಮೇಲೆ ಗೊತ್ತಾಯಿತು ಎಷ್ಟೊಂದು ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಬಂದಿತ್ತಂತೆ ಅಂತ. ಬಿಕಾಸ್ ಐ ವಾಸ್ ನಾಟ್ ಪ್ರಿಪೇರ್ಡ್, ಐ ವಾಸ್ 0% ಪ್ರಿಪ್ರೇಷನಲ್ಲಿದ್ದೆ ನಾನು. ಕೆಲವ್ರಿಗೆ ಗೊತ್ತಾಗಿತ್ತು, ಅಲ್ಲೇ ಗೊತ್ತಾಗಿತ್ತು, ಹಾಲಲ್ಲೇ ಎಕ್ಸಾಮ್ ಹಾಲಲ್ಲೇ ಗೊತ್ತಾಗಿತ್ತು. ದೇ ವರ್ ಲೈಕ್ ಈ ಥರ ಕ್ವೆಶನ್ಸ್ ಕೊಟ್ಬಿಟ್ಟಿದ್ದಾರೆ ಅಂತ. ಬಟ್ ನಂಗೆ ಏನೂ ಗೊತ್ತಾಗಿರಲಿಲ್ಲ. ಐ ವಾಸ್ ಚಿಲ್, ಓಕೆ ಬಿಡು, ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಬಂದಿದೆಯಂತೆ, ಗ್ರೇಸ್ ಮಾರ್ಕ್ಸ್ ಹಾಕ್ತಾರೆ ಅಂತ. ಬಟ್ ಅದು ಬೇರೆಯೇ ಇತ್ತು. ಏನು ಅಂತ ಅಂದರೆ ನಮಗೆ 60ಅಲ್ಲಿ 51ಗೆ ಅಂದರೆ ಮಿಕ್ಕಿದ್ದು ಅಷ್ಟೂ ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಬಂದಿತ್ತು. ನನಗೆ ಟೋಟಲ್ ನಮಗೆ ಫಿಸಿಕ್ಸ್ ನಾವು ಬರೆದಿದ್ದು 60 ಕ್ವೆಶನ್ಸು, ಬಟ್ ಬರೀ 51 ಕ್ವೆಶನ್ಸ್ನ ತೊಗೊಂಡಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲನೂ ಕೂಡ ಔಟ್ ಆಫ್ ಸಿಲೆಬಸ್ ಇತ್ತು. 51ಗೆ ನನಗೆ 11 ಬಂತು. ಕೆಮಿಸ್ಟ್ರಿಯಲ್ಲಿ 45 ಕ್ವೆಶನ್ಸ್ಗೆ 13 ಬಂತು. ಮ್ಯಾಥ್ಸಲ್ಲಿ 45 ಕ್ವೆಶನ್ಸ್ಗೆ 12 ಬಂದಿತ್ತು. ಇನ್ನು ಎಲ್ಲನೂ ಕೂಡ ನಮಗೆ ಔಟ್ ಆಫ್ ಸಿಲೆಬಸ್ ಕ್ವೆಶನ್ಸ್ ಆಗಿತ್ತು. ಮತ್ತು ನಿಮಗೆ ಕಟ್ ಆಫ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಅಂದರೆ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಕಟ್ ಆಫ್ ಇರುತ್ತೆ. ಮತ್ತು ಎಲ್ಲ ಕೋರ್ಸ್ಗೂ ಒಂದೇ ಕಟ್ ಆಫ್ ಇರಲ್ಲ. ಇಫ್ ಯು ಆರ್ ಏಮಿಂಗ್ ಫಾರ್ ಇಂಜಿನಿಯರಿಂಗಲ್ಲೇ ತುಂಬ ಫೀಲ್ಡ್ಗಳಿದ್ದಾವೆ, ತುಂಬ ಅಂದರೆ ತುಂಬ ಫೀಲ್ಡ್ಗಳಿದ್ದಾವೆ. ಸಿ ಎಸ್ಸು, ಇ ಸಿ ಇ, ಸಿವಿಲ್ಲು, ಮೆಕ್ಯಾನಿಕ್, ಆಗಲೇ ಹೇಳಿದ್ನಲ್ಲ, ಕಂಪ್ಯೂಟರ್ ಸೈನ್ಸು, ಎ ಐ, ಎಮ್ ಎಲ್ಲು, ಈಗಂತೂ ತುಂಬ ಕೋರ್ಸ್ಗಳು ಬಂದುಬಿಟ್ಟಿದೆ ಇಂಜಿನಿಯರಿಂಗಲ್ಲಿ. ಸೈಬರ್ ಸೆಕ್ಯೂರಿಟಿ, ಈ ಥರ ಹಲವಾರು ಕೋರ್ಸ್ಗಳಿದ್ದಾವೆ. ನಾನು ಲಾಸ್ಟ್ ಇಯರ್ ಎಲ್ಲ ಕೂತ್ಕೊಂಡು ನೋಡಿದೆ, ಈಗ ಅರ್ಧಕ್ಕರ್ಧ ಮರ್ತೋಗ್ಬಿಟ್ಟಿದ್ದೀನಿ. ಅದು ಒಂದು ಸತಿ ನೀವು ಸೆಕೆಂಡ್ ಪಿ ಯು ಮುಗಿದು ಸಿ ಇ ಟಿ ಮುಗಿದು ಒಂದು ಕಾಲೇಜ್ ಸಿಕ್ಕಿದ ಮೇಲೆ ಇದು ಏನೇನೂ ಅಲ್ಲ, ಇದು ಎಲ್ಲೂ ಮ್ಯಾಟ್ರ್ ಆಗಲ್ಲ, ಇದನ್ನು ನಿಮ್ಗೆ ಯಾರೂ ಕೇಳಲ್ಲ, ಅಷ್ಟು ಸಿಲ್ಲಿ ಅಂತ ಅನಿಸುತ್ತೆ. ಈಗ ನನಗೆ ಅದೇ ಫೀಲ್ ಆಗ್ತಾ ಇರೋದು. ನೀವೆಲ್ಲ ಕಮೆಂಟಲ್ಲಿ ನಂಗೆ ಹಂಗೆ ಕಮೆಂಟ್ ಮಾಡ್ತಾ ಇದ್ರೆ ನಾನು ಅನ್ಕೊತಾ ಇರ್ತೀನಿ ನಾನು ಇದೇ ಸಿಚುವೇಶನಲ್ಲಿ ಇದ್ದೆ, ಇದೇ ಪ್ರೆಷರ್ನ ಫೇಸ್ ಮಾಡ್ತಾ ಇದ್ದೆ ಅಂತ. ಬಟ್ ಆಫ್ಟರ್ ಅ ಮಂತ್ ನಿಮಗೆ ಕಾಲೇಜ್ ಸಿಕ್ಕಾದ್ಮೇಲೆ ಇದು ಏನು ಮ್ಯಾಟ್ರ್ ಆಗಲ್ಲ, ನಿಮಗೆ ಅಷ್ಟು ಸಿಲಿ ಅಂತ ಅನಿಸ್ಬಿಡುತ್ತೆ ನಿಮಗೇನೆ. ಸೊ ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಕಟ್ ಆಫ್ ಇರುತ್ತೆ. ನಿಮಗೆ ಬೆಸ್ಟ್ ಅಂತ ಅಂದರೆ ಗೂಗಲಲ್ಲಿ ಏನು ಬೇಕಾದ್ರೂ ನೀವು ಕಟ್ ಆಫ್ ಬಗ್ಗೆ ತಿಳ್ಕೊಬೋದು. ಹಲವಾರು ವೆಬ್ಸೈಟ್ಗಳಿದೆ. ಕೆರಿಯರ್ಸ್ 360, ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ವೆಬ್ಸೈಟ್ ನಿಮಗೆ ಕಟ್ ಆಫ್ ಎಲ್ಲ ತಿಳ್ಕೊಳ್ಳೋದಕ್ಕೆ. ಅವರು ಪ್ರತಿಯೊಂದು ಕೋರ್ಸ್ಗೂ ಕಟ್ ಆಫ್ಸ್ ಹಾಕಿರ್ತಾರೆ, ಪ್ರತಿಯೊಂದು ಕಾಲೇಜ್ಗೂ. ಟಾಪ್ ಕಾಲೇಜಸ್ ಲೈಕ್ BMS, ವಿಶ್ವೇಶ್ವರಯ್ಯ, ರಾಮಯ್ಯ, ದಯಾನಂದ ಸಾಗರ್, ಹಲವಾರು ಕಾಲೇಜಸ್ದು ಕಟ್ ಆಫ್ ಲಿಸ್ಟ್ ಹಾಕಿದ್ದಾರೆ ಅವರು. ಯು ಕ್ಯಾನ್ ಗೋ ಚೆಕ್ ಇಟ್ ದೇರ್. ಮೇಯ್ನಾಗಿ ಅದು ಏನೇ ಕಟ್ ಆಫ್ ಇದ್ರೂ ಒಂದು ನಿಮ್ಮದು ರ್ಯಾಂಕ್ ಈಗ 1000 ಕಟ್ ಆಫ್ ಇದ್ದರೆ ನಿಮ್ಮದು 1005 ಆ ಥರ ಬಂದಿದ್ರು ದೇ ಟೇಕ್. ಬಟ್ ಬೇಗ ಹೋಗಬೇಕು, ಅದೆಲ್ಲ ಪ್ರೊಸೀಜರ್ ಇರುತ್ತೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಗೂಗಲ್ ಪ್ರಕಾರ ಒಳ್ಳೆ ರ್ಯಾಂಕ್ ಅಂತ ಅಂದರೆ 1000 and 1000 ಬಿಲೋ ಇರಬೇಕು. ಬಟ್ ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ಮತ್ತು ಪ್ರಾಕ್ಟೀಸ್ ಮಾಡಿರಬೇಕು, ತುಂಬ ಪ್ರಾಕ್ಟೀಸ್ ಮಾಡಿರಬೇಕು. ನಿಮ್ಗೆ ಏನು ಕ್ವಶನ್ ಕೊಟ್ಟರು ನಾನು ಹಿಂಗೆ ಸಾಲ್ವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಯು ಕ್ಯಾನ್ ಗೋ ಹೆಡ್. ಬಟ್ ನಿಮಗೆ ಪ್ಲೀಸ್ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಸಿ ಇ ಟಿ ಬರೆದು ಬಂದಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂದ್ಬಿಟ್ಟು. ಆಲ್ಮೋಸ್ಟ್ 1 month ಟೈಮ್ ಇರುತ್ತೆ. ಡೋಂಟ್ ಸಿಟ್ ಆ್ಯಂಡ್ ವೇಸ್ಟ್ ಯುವರ್ ಟೈಮ್ ಪ್ಲೀಸ್. ಹೋಗಿ ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ ಗೊತ್ತಾಗಿದ ತಕ್ಷಣ ಬೇರೆ ಆಲ್ಟರ್ನೇಟಿವ್ ಕೋರ್ಸ್ನ ಹುಡುಕೊಳ್ಳಿ. ನಿಮ್ಗೇನಾದರೂ 1 lakh ಪ್ಲಸ್ ಬಂತು ಅಂತ ಅಂದ್ರೇ ಅಲ್ಲೇ ನಿಮಗೆ ಗೊತ್ತಾಗಬೇಕು ಡೌಟೇ ಅಂದ್ಬಿಟ್ಟು. ನೀವು ಎಷ್ಟೊಂದು ಜನ ಹೇಳ್ತಾರೆ ಲಾಸ್ಟ್ ರೌಂಡ್ ತನಕ ಕಾಯಿ, 3rd ರೌಂಡ್ ಎಂಡಿಂಗ್ ತನಕ ಕಾಯಿ, ಯಾರಾದರೂ ಬಿಟ್ಟು ಹೋದರೆ ನಿನಗೆ ಸೀಟ್ ಸಿಗಬಹುದು ಅಂತ ನನಗೂ ಹೇಳಿದರು. ಬಿಕಾಸ್ ಮೈ ರ್ಯಾಂಕ್ ವಾಸ್ 1,60,000 ಅಂದ್ಕೊಳ್ಳಿ. ಆ ಥರ ಇದ್ದಾಗ 3rd ರೌಂಡ್ ತನಕ ವೆಯ್ಟ್ ಮಾಡು, ಕೌನ್ಸಿಲಿಂಗ್ ಅಪ್ಲೈ ಮಾಡು, 3rd ರೌಂಡ್ ತನಕ ವೆಯ್ಟ್ ಮಾಡು, ನಿಂಗೆ ಸಿಕ್ಕಬಹುದೇನೋ, ಯಾರಾದರೂ ಬಿಟ್ಟು ಹೋದರೆ ಅದರಲ್ಲಿ ಸಿಗ್ಬೋದೇನೋ ಅಂತ.
ಗೈಸ್ ಥಿಂಕ್ ಮಾಡಿ, ಯಾರು ಬಿಟ್ಟೇ ಹೋಗಲಿಲ್ಲ ಅಂತಂದರೆ ಏನು ಮಾಡ್ತೀರಾ? ಆಲ್ರೆಡಿ ಇಲ್ಲಿ ಬೇರೆ ಕೋರ್ಸ್ ಏನಿರುತ್ತೆ ಅದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಅದಂತೂ ಬೇಗನೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. 1 ಮಂತ್ ಪ್ರಿಯೋರಾಗಿ ಸ್ಟಾರ್ಟ್ ಆಗಿರುತ್ತೆ. ಇಂಜಿನಿಯರಿಂಗ್ ಆಮೇಲೆ ಸ್ಟಾರ್ಟ್ ಆಗೋದು, 1 ಮಂತ್ ಆದಮೇಲೆ ಸ್ಟಾರ್ಟ್ ಆಗೋದು. ನಮ್ಗೆ ಹಂಗೆ ಮಾಡಿದರು. ನಮ್ಗೆ ಆಲ್ಮೋಸ್ಟ್ ಜುಲೈ ಎಂಡಿಂಗ್ ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ರು. ಇಂಜಿನಿಯರಿಂಗ್ ಎಲ್ಲ ಸೆಪ್ಟೆಂಬರ್ ಏನೋ, ಅಲ್ಲಿ ಆಗಸ್ಟ್ ಎಂಡಿಂಗ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗಿದ್ದು. ಮತ್ತು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಗುತ್ತೆ. ಬಟ್ ನಮ್ಮ ಕಾಲೇಜಲ್ಲಿ ನಮ್ಮ ಕೋರ್ಸಲ್ಲಿ ಬಂದವರು ಬಿಟ್ಟು ಇಂಜಿನಿಯರಿಂಗ್ ಹೋಗಿದ್ದಾರೆ. ಹಂಗೆ ಬೇಕಾದರೆ ನೀವು ಮಾಡ್ಕೊತೀರಾ ಅಂದರೆ ಮಾಡ್ಕೊಳ್ಬೋದು. ಬಟ್ ನನ್ನಂಥವ್ರಿಗೆ ಅದು ತುಂಬ ಕಷ್ಟ ಅಂತ ಅನಿಸುತ್ತೆ. ಬಟ್ ನಿಮಗೆ ಆ ಥರ ಓಕೆ ಇದೆ, ದುಡ್ಡೆಲ್ಲ ಇದು ಮಾಡ್ತಾರೆ ಮನೇಲಿ ಅಂತ ಅಂದರೆ ಮಾಡ್ಕೋಬೋದು. ಬಟ್ ಕಾಲೇಜಲ್ಲಿ ಕೆಲವರು 5,000 ಎಲ್ಲ ಹಿಡ್ಕೊಂಡು ಕೊಡ್ತಾರೆ ಮಿಕ್ಕಿದ ಅಮೌಂಟ್ನ. ನಮ್ಮ ಕಾಲೇಜಲ್ಲಿ ಹಂಗೆ ಮಾಡಿದರು. ಮತ್ತು ಇದಾಗಿತ್ತು ರ್ಯಾಂಕ್ ವಿಷಯದಲ್ಲಿ 1000 ಇಸ್ ಅ ಗುಡ್ ರ್ಯಾಂಕ್ ಅಂತ ಗೂಗಲ್ ಹೇಳೋದು. ಬಟ್ ನಿಮ್ಮ ಎಫರ್ಟ್ಸ್ ಕೂಡ ಅಷ್ಟೇ ಮ್ಯಾಟ್ರ್ ಆಗುತ್ತೆ, ನಿಮ್ಮ ಪ್ರಾಕ್ಟೀಸ್ ಅಷ್ಟೇ, ಡೆಡಿಕೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ತುಂಬ ಜನ ಕೇಳಿದ್ದೀರಾ ನನಗೆ, ನಿಮ್ದು ಯಾವ ಕೋರ್ಸು, ನೀವು ಯಾವ ಕಾಲೇಜು, ನಿಮ್ದು ಯಾವ ಕೋರ್ಸು, ನಿಮ್ದು ಯಾವ ಕಾಲೇಜು. ಒಬ್ಬರು ಪೇರೆಂಟ್ ಕೂಡ ಕಮೆಂಟ್ ಮಾಡಿದ್ದಾರೆ, ನಮ್ಮ ಮಗಳು 2nd PU ಎಕ್ಸಾಮ್ ಬರ್ತಿದ್ದಾಳೆ, ಹೇಳಿ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ. ನನಗೆ ಏನು ಹೇಳ್ಕೊಂಡ್ಲೇಬಾರ್ದು, ದೊಡ್ಡ ಕೋರ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಆ ಥರ ಎಲ್ಲ ಏನೂ ಅಲ್ಲ. ಬಟ್ ಗೈಸ್, ಐ ಬಿಲೀವ್ ಇನ್ ದೃಷ್ಟಿ. ನನಗೇನೋ ಅದು ಒಂಥರ ಹೇಳ್ಕೊಳ್ಳೋದಕ್ಕೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದಷ್ಟು ಕೋರ್ಸು ಡೆಫಿನೆಟಾಗಿ ಆ ಕೋರ್ಸಲ್ಲಿ ಒಂದು ಕೋರ್ಸ್ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೂಗಲಲ್ಲೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಬೋದು, ಇಂಜಿನಿಯರಿಂಗ್ ಆಲ್ಟರ್ನೇಟಿವ್ ಕೋರ್ಸ್ ಯಾವುದು ಅಂದ್ಬಿಟ್ಟು. ಸೊ ಅದು ಒಂದು ಕೋರ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಬಟ್ ಡೆಫಿನೆಟಾಗಿ ವೆಯ್ಟ್ ಮಾಡಿ, ಒಂದು ಇನ್ನು 2-2.5 ವರ್ಷ ಆದಮೇಲೆ ಡೆಫಿನೆಟಾಗಿ ನಾನು ಏನು ತೊಗೊಂಡಿದ್ದೆ, ಏನು ಓದಿದೆ, ಯಾವ ಕಾಲೇಜಲ್ಲಿ ಓದಿದೆ ಎಲ್ಲನೂ ಹೇಳ್ತೀನಿ. ಬಿಕಾಸ್ ನಾನು 2nd PUದು ಇನ್ ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ಕಾಲೇಜ್ ಎಲ್ಲ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ 2nd PUC ಪ್ರಿಪ್ರೇಷನ್ ಮತ್ತು ಮಾರ್ಕ್ಸ್ ಪರ್ಸೆಂಟೇಜ್ ಎಲ್ಲ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಹೋಗಿ ನೋಡಿ. ಯಾವ ಕಾಲೇಜಲ್ಲಿ ಓದಿದೆ ಅಂತ ತಿಳ್ಕೊಬೇಕು ಅಂತ ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹೋಗಿ ಚೆಕ್ ಮಾಡ್ಬೋದು. ಒಬ್ರು ಕಮೆಂಟ್ ಹಾಕಿದ್ರು 10 ದಿನದಲ್ಲಿ ನಾನು ಪ್ರಿಪೇರ್ ಆಗ್ಬೋದಾ ಅಂತ. ನಾನು ನಿಮಗೆ ನಿಜಾನೇ ಹೇಳ್ಬಿಡ್ತೀನಿ, ಸುಳ್ಳು ಹೇಳಿ ಯಾಕೆ ಅದು ಒಂದು ಎಕ್ಸ್ಪೆಕ್ಟೇಷನ್ ಇಡೋದು. ನಿಜಾನೇ ಹೇಳ್ಬಿಡೋಣ. ಏನು ಅಂತ ಅಂದರೆ ಡೆಫಿನೆಟ್ಲಿ ನೋ, ಯು ಕಾಂಟ್, ಆಯಿತಾ. ಏನೋ ಒಂಚೂರು ಫಾರ್ಮುಲಾಸ್ ಕಲಿಬೋದು, ಇಂಟಿಗ್ರೇಷನ್ದು, ಡಿಫ್ರೆನ್ಸಿಯೇಷನ್ದು, ಫಿಸಿಕ್ಸ್ದು, ಆ ಓಮ್ಸ್ ಲಾ, ಅದು ಇದು, ಕಿರ್ಚಾಫ್ಸ್ ಲಾ, ಅದೆಲ್ಲ ಫಾರ್ಮುಲಾಸ್ ಕಲಿಬೋದು, ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೋಬೋದು. ಬಟ್ ನೀವು ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ಸ್ದು ಒಂದು 5-6 ಇಯರ್ಸ್ದು ಕ್ವೆಶನ್ಸ್ನ ತೊಗೋಬೇಕು, ಸಾಲ್ವ್ ಮಾಡಬೇಕು, ಆ ಥರ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಫಸ್ಟ್ 10 ಡೇಸ್ ಹೆಂಗಿರುತ್ತೆ ಅಂತ ಅಂದರೆ, CET ಕ್ವೆಶನ್ಸ್ ಮಾಡೋವಾಗ ಎಲ್ಲ ಕ್ವೆಶನ್ಸು ತಪ್ಪೇ ಬರ್ತಾ ಇರುತ್ತೆ. ಆವಾಗ ಏನು ಅನ್ಸುತ್ತೆ ಅಂದರೆ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ವೇನೋ ಅನ್ನೋ ಥರ ಅನ್ಸುತ್ತೆ. ಇದು ಯಾವಾಗ ಇನಿಷಿಯಲ್ ಸ್ಟೇಜಲ್ಲಿ ಹಿಂಗೆ ಅನ್ಸೋದು. ನೀವು ಇನ್ನೇನು CET ಎಕ್ಸಾಮ್ಗೆ 10 ದಿನ ಇದೆ ಅಂತ ನಾನು ಪ್ರಿಪೇರ್ ಆಗೋಕ್ಕೆ ಹೋಗ್ತೀನಿ ಅಂತಂದರೆ ನೋ, ಯು ಕಾಂಟ್. ಬಟ್ ಎಫರ್ಟ್ಸ್ ಹಾಕಿ ನೋಡೋಣ, ನಿಮ್ಮ ಲಕ್ ದೇವ್ರ ಮೇಲೆ ಭಾರ ಹಾಕಿ ಹೋಗಿ ಅಷ್ಟೇ. ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು, ನಾನು 1 ವರ್ಷ ಡ್ರಾಪ್ ತೊಗೊಂಡಿದ್ದೀನಿ, 2024ಅಲ್ಲಿ ನಾನು ನನ್ನ KCET ಎಕ್ಸಾಮ್ನ ಬರೆದಿದ್ದು, ಇಷ್ಟು ರ್ಯಾಂಕ್ ಬಂದಿತ್ತು, ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ನಾನೇನು ಹೇಳ್ತೀನಿ ಅಂತ ಅಂದರೆ, ಗೈಸ್, ಯಾರೂ ಅಷ್ಟೇ ಡ್ರಾಪ್ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಬಿಕಾಸ್ ಅದು ಒಂದು ಫ್ಲೋ ಅಲ್ಲಿ ನಿಮ್ಮ ಎಜುಕೇಷನ್ನ ಮುಗಿಸ್ಕೊಬೇಕು. ನಮ್ಮಮ್ಮ ಯಾವಾಗಲೂ ನಂಗೆ ಅದೇ ಹೇಳೋದು, ಎಲ್ಲೂ ಸ್ಟಾಪ್ ಆಗಬಾರ್ದು. ಜಸ್ಟ್ ಯು ಶುಡ್ ಬಿ ಗೋಯಿಂಗ್ ಫಾರ್ವರ್ಡ್. ಅದು ಎಷ್ಟೇ ಮಾರ್ಕ್ಸ್ ಬರಲಿ, ಯು ಶುಡ್ ಬಿ ಗೋಯಿಂಗ್ ಫಾರ್ವರ್ಡ್. ಒಂದು ಡಿಗ್ರಿ ಅಂತ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಮಾಸ್ಟರ್ಸ್ ಮಾಡ್ಕೋಬೋದು, ಅದೆಲ್ಲ ಇರುತ್ತೆ. ಡಿಗ್ರಿ ಆದಮೇಲೆ ಎಷ್ಟೊಂದು ಜಾಬ್ಸ್ ಎಲ್ಲ ಸಿಗುತ್ತೆ, ನೀವು ಕರೆಸ್ಪಾಂಡೆನ್ಸಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೋಬೋದು. ಬಟ್ 1 ವರ್ಷ ಡ್ರಾಪ್ ತೊಗೊಳ್ಳೋದು ಇಸ್ ಅನ್ನೆಸೆಸರಿ ಥಿಂಗ್. ಬಿಕಾಸ್ ನಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಮೇಯ್ನಾಗಿ. ಬಟ್ ಇಫ್ ಯು ಆರ್ ಕಾನ್ಫಿಡೆಂಟ್, ನಾನು ನೆಕ್ಸ್ಟು ಇಯರಲ್ಲಿ ಮಾಡ್ತೀನಿ ಅಂತ ಅಂದರೆ ಯು ಕ್ಯಾನ್ ಗೋ. ಬಟ್ ವಾಟ್ ಈಸ್ ದ ಹಾರ್ಶ್ ರಿಯಾಲಿಟಿ, ಅನ್ಟೋಲ್ಡ್ ಫ್ಯಾಕ್ಟ್ ಏನು ಅಂತ ಅಂದರೆ, ಲೆಟ್ ಮಿ ಟಾಕ್ ಅಬೌಟ್ ದ್ಯಾಟ್. ಅನ್ಟೋಲ್ಡ್ ಫ್ಯಾಕ್ಟ್ ಏನು ಅಂತ ಅಂದರೆ, ನೀವು 1 ವರ್ಷ ಡ್ರಾಪ್ ತೊಗೊಂಡಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗಿರುತ್ತೆ, ಇನ್ನೂ ಕ್ವೆಶನ್ಸ್ ಹೈ ರೇಂಜಲ್ಲಿರುತ್ತೆ. ಪೋರ್ಷನ್ಸ್ ಅಥವಾ ಸಿಲೆಬಸ್ ಏನಾದರೂ ಇನ್ಕ್ಲೂಡ್ ಮಾಡಿದರೆ ಅದನ್ನು ಕೂಡ ಓದ್ಕೋಬೇಕಾಗುತ್ತೆ. ನೀವು ಕಾನ್ಸೆಪ್ಟ್ಸ್ನ ಮರಿಬಾರ್ದು. ಎಲ್ಲರೂ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸು, ನೀವು ಒಂದು ಕಡೆ ಕುತ್ಕೊಂಡು ಡೈಲಿ ಓದೋಕ್ಕಂತೂ ಆಗಲ್ಲ. KCETನ ಒಂಥರ ಹಿಂಸೆ ಆಗ್ಬಿಡುತ್ತೆ, ಅದೊಂಥರ ಟ್ರಾಮಾ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಟೇಕಿಂಗ್ ಡ್ರಾಪ್ ಇಸ್ ವೇಸ್ಟ್. ಬೇರೆ ಕೋರ್ಸ್ ಇದ್ದಾಗ ನಾವು ಯಾಕೆ ಡ್ರಾಪ್ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಇಂಜಿನಿಯರಿಂಗ್ ಇಲ್ಲ ಅಂತಂದರೆ ಅದ್ರ ಬೇರೆದು ಮಾಡಿ ಪ್ರೂವ್ ಮಾಡ್ಬೋದಲ್ಲ ಅಂತ ಇಸ್ ವಾಟ್ ಐ ಫೀಲ್. ಮತ್ತು ನಾನು ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ,
ನೀವು ಇಂಜಿನಿಯರಿಂಗ್ ಬದಲಿಗೆ ಬೇರೆ ಕೋರ್ಸ್ ತೊಗೊಂಡಿದ್ದೀರಾ ಅಂತ ಅಂದರೆ ಮನೇಲಿ ಒಪ್ಪಿಸಿ ತೊಗೊಂಡಿರ್ತೀರಾ ಅಲ್ವಾ. ಯಾಕಂದರೆ ಇಂಜಿನಿಯರಿಂಗ್ ಮಾಡಲಿ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ, ಓಕೆ. ಬಟ್ ಆಗಲಿಲ್ಲ, ನಂತರ ಆಗುತ್ತೆ ಒಂದೊಂದು ಸತಿ. ನನಗೂ ಹಂಗೆ ಆಯಿತು. ನಾನು ತುಂಬ ಕನ್ವಿನ್ಸ್ ಮಾಡಿ ಒಂದು ಪರ್ಟಿಕ್ಯುಲರ್ ಕೋರ್ಸ್ ತೊಗೊಂಡಾಗ, ನೀವು ಆ ಕೋರ್ಸ್ ತೊಗೊಂಡ ಮೇಲೆ ಯು ಶುಡ್ ಪ್ರೂವ್ ಯೋರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಈ ಕೋರ್ಸ್ ತೊಗೊಂಡಿದ್ದಕ್ಕೆ ನಾನು ಓದ್ತಾ ಇದ್ದೀನಿ ಅಂತ ಪ್ರೂವ್ ಮಾಡ್ಕೋಬೇಕು. ಇಲ್ಲ ನೀವು ಮತ್ತೆ ಅದೇ ಕೋರ್ಸ್ ತೊಗೊಂಡು ಮತ್ತೆ ಅದೇ ರಾಗ ಹಾಡಿದ್ರೆ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಈ ಕೋರ್ಸ್ ತೊಗೊಂಡ್ರೆ ನಾನು ಏನೋ ಒಂದು ಮಾಡ್ತೀನಿ, ಏನೋ ಒಂದು ಓದ್ತೀನಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಇರಬೇಕು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಮತ್ತು KCETಯಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ನೆಗೆಟಿವ್ ಮಾರ್ಕಿಂಗ್ ಅಲಾಟ್ ಆಗಿರಲ್ಲ. ಅಂದರೆ ನೀವು ಇನ್ಕರೆಕ್ಟ್ ಅಂದರೆ ತಪ್ಪು ಆಪ್ಷನ್ನ ಚೂಸ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಕಟ್ ಆಫ್ ಆಗಲ್ಲ. ಬಟ್ JEEಯಲ್ಲೆಲ್ಲ ನೆಗೆಟಿವ್ ಮಾರ್ಕಿಂಗ್ಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಈ ಥರ ಎಲ್ಲ ಇದೆ. ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದರು ಇಂಜಿನಿಯರಿಂಗ್ ಬಗ್ಗೆ ಹೇಳಿ ಅಂದ್ಬಿಟ್ಟು. ನನಗೆ ಇವಾಗ ಇಂಜಿನಿಯರಿಂಗ್ ಬಗ್ಗೆ ತಳ ಬುಡ ಗೊತ್ತಿಲ್ಲ. ನಾನು ಅದನ್ನು ತಲೆಯಿಂದ ಕಿತ್ತು ಎಸ್ದುಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಬಿಕಾಸ್ ನನಗೆ ಒಂದು ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಅದಾಗದೇ ಇದ್ದಾಗ ಬೇಜಾರಲ್ಲಿ ನನಗೆ ಆ ಥಾಟ್ಸೇ ತೆಗೆದುಬಿಟ್ಟೆ ನಾನು. ನನಗೆ ಇಂಜಿನಿಯರಿಂಗ್ ಬಗ್ಗೆ ಕೇಳಿದಾಗ ಐ ಥಿಂಕ್ CS, AI, ML, ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ರೊಬೊಟಿಕ್ಸ್, ಏರೋನಾಟಿಕ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಹಲವಾರಿದೆ ಇಂಜಿನಿಯರಿಂಗಲ್ಲಿ. ಅದನ್ನೆಲ್ಲ ಟ್ರೈ ಮಾಡಿ, ಒಳ್ಳೆ ಕಾಲೇಜಲ್ಲಿ ಮಾಡಿ, ಒಳ್ಳೆ ಪ್ಲೇಸ್ಮೆಂಟ್ ಆಗಬೇಕು, ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗಿರಬೇಕು ಇಸ್ ವಾಟ್ ಐ ರೆಕಮೆಂಡ್ ಯು. ಆ್ಯಂಡ್ ಪಾಸಿಂಗ್ ಮಾರ್ಕ್ಸ್ ಕೇಳಿದಿರಾ 24 or 28 ಅಂತ ನೀವೇ ಮತ್ತೆ ಕಮೆಂಟ್ ಮಾಡಿದ್ರಿ. ಸೊ ಅಷ್ಟೇ, ಎಲ್ಲ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ಇಟ್, ಎಲ್ಲನೂ ಆನ್ಸರ್ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಡೌಟ್ ಇದೆ, ಇನ್ನೂ ಕ್ಲಾರಿಫೈ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಡೂ ಕಾಮೆಂಟ್. ನಾನು ಪಾರ್ಟ್ 3 ಮಾಡ್ತೀನಿ. ಬಿಕಾಸ್ ನನಗೆ ನನ್ನ ಚಾನಲಲ್ಲಿ ಇದು ಔಟ್ ಆಫ್ ಕಂಟೆಂಟ್ ನಂಗೆ ಗೊತ್ತು. ಬಟ್ ತುಂಬ ಜನ ಕೇಳಿದ್ದೀರಾ ಈ ವಿಡಿಯೋ, ತುಂಬ ಇಷ್ಟಪಟ್ಟು, ತುಂಬ ಹೆಲ್ಪ್ಫುಲ್ ಆಯಿತು. ನಾವು ಇದೇ ಸಿಚುವೇಷನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ 15th I guess ನಿಮಗೆ ಎಕ್ಸಾಮ್ ಇದೆ. ಗೈಸ್, ಆಲ್ ದ ಬೆಸ್ಟ್. ನಾನು ಏನು ಹೇಳ್ತೀನಿ ಅಂದರೆ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಮಾತನ್ನ. ನಿಮಗೆ CET ಎಕ್ಸಾಮ್ ಬಂದಿದ್ದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಹೇಗಿರುತ್ತೆ. ಒಂದು ಅನಾಲಿಸಿಸ್ ಬಂದುಬಿಡುತ್ತೀರಾ ನೀವೇ, ಹೇಗಿತ್ತು ಪೇಪರ್, ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ನಿಮ್ಗೆ ಆಗಲೂ ಗೊತ್ತಾಗಿಲ್ಲ ಅಂತ ಅಂದರೆ ಎಷ್ಟೊಂದು ಜನ ಯೂಟ್ಯೂಬಲ್ಲೇ ಆನ್ಸರ್ಸ್ನ ಹಾಕ್ತಾರೆ. ಕೀ ಆನ್ಸರ್ಸ್ ಹಾಕೋಕ್ಕೆ ಮುಂಚೆನೇ. ಕೀ ಆನ್ಸರ್ಸ್ ಹಾಕಿದ್ಮೇಲಾದರೂ ನೀವು ಚೆಕ್ ಮಾಡಿಕೊಂಡು ಹೋಗಿ ಒಂದು ಒಳ್ಳೆ ಕಾಲೇಜಲ್ಲಿ ಬೇರೆ ಕೋರ್ಸ್ಗೆ ಸೇರ್ಕೊಳ್ಳಿ. ನಿಮಗೆ ರ್ಯಾಂಕ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ದ್ಯಾಟ್. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಹಾಗೆ ಈಗ ಆಲ್ಮೋಸ್ಟ್ ತುಂಬ ರಜಾ ಇರುತ್ತೆ. ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಜಾಬ್ಗೆ ಕೂಡ ಹೋಗಿ ಅರ್ನ್ ಮಾಡಿ, ಸ್ಟಾರ್ಟ್ ಮಾಡಿ. ಸೊ ದಟ್ಸ್ ಇಟ್. ಹೋಪ್ ಯು ಗೈಸ್ ಎಂಜಾಯ್ಡ್ ಅನ್ನೋಕ್ಕಾಗಲ್ಲ. ಹೋಪ್ ಯು ಗೈಸ್ ನಿಮಗೆ ಏನನ್ನೋದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ನಾನು ಏನು ಹೇಳಬೇಕೋ ಎಲ್ಲ ಹೇಳಿದ್ದೀನಿ. ಆಲ್ ದಿ ಬೆಸ್ಟ್, ಡೋಂಟ್ ವರಿ. ಬಟ್ ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ರಿಸಲ್ಟ್ ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಂಡು ಭ್ರಮೆಯಲ್ಲಿ ಇರಬೇಡಿ. ಕಮ್ ಟು ದ ರಿಯಾಲಿಟಿ ಆ್ಯಂಡ್ ಥಿಂಕ್, ದೆನ್ ಟೇಕ್ ದ ಫರ್ದರ್ ಡಿಸಿಷನ್. ಇದಿಲ್ಲ ಅಂತ ಅಂದರೆ ತುಂಬ ಕೋರ್ಸ್ ಇದೆ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಒಂದು ಮಾತ್ರ ನಾನು ಹೇಳಬಲ್ಲೆ. ಸೊ ದಟ್ಸ್ ಇಟ್. ಆದಷ್ಟು ಪ್ರಾಕ್ಟೀಸ್ ಮಾಡಿ. ಇನ್ನೇನು ಟೈಮ್ ಆಗೋಗಿದೆ. ಇನ್ನೇನಿದ್ರು ರಿವೈಸ್ ಮಾಡ್ಕೋಬೇಕು. ಈಗ ಪ್ರಾಕ್ಟೀಸ್ ಮಾಡೋದಕ್ಕಾಗಲ್ಲ. ಯು ಶುಡ್ ಗ್ಲಾನ್ಸ್ ಇಟ್, ಯು ಶುಡ್ ರಿವೈಸ್ ಇಟ್. ಸೊ ಆಲ್ ದಿ ಬೆಸ್ಟ್, ಡೂ ವೆಲ್. ನಿಮ್ಮ ರಿಸಲ್ಟ್ಸ್ ಹೇಗಾಯಿತು ಅಂತ ಕಾಮೆಂಟ್ ಮಾಡಿ. ಸೆಕೆಂಡ್ PU ರಿಸಲ್ಟ್ ಬಂತು ಅಂತ ಕೇಳ್ಪಟ್ಟೆ, ಇವತ್ತೇ ಬಂತು ಅಂತ ಕೇಳಿದೆ. ಸೊ ಪ್ಲೀಸ್ 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 ನಿಮ್ಮ ರಿಸಲ್ಟ್ಸ್ನ ಕಾಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಐ ವಾಂಟ್ ಆಲ್ ಮೈ ಜೂನಿಯರ್ಸ್ ಔಟ್ ದೇರ್. ಸೊ ಡೂ ವೆಲ್. ನನ್ನ ಚಾನಲ್ ತುಂಬ ಹುಡುಗಿರು ನೋಡ್ತೀರಾ. ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ, ಚೆನ್ನಾಗಿ ರ್ಯಾಂಕ್ ಬರಲಿ, ನಿಮ್ಗೆ ಅಂದ್ಕೊಂಡಿರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಲಿ ಅಂತ ನಾನು ಕೂಡ ಪ್ರೇ ಮಾಡ್ತೀನಿ. ಸೊ ದಟ್ಸ್ ಇಟ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್. ಪಾರ್ಟ್ 3 ಡೆಫಿನೆಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ಸ್ ಇಟ್. ಬಾಯ್.